ಹಲೋ ಗೈಸ್, ನಾವು ಮತ್ತೆ ಬಂದಿದ್ದೀವಿ. ಬರ್ತೀರೇನಪ್ಪ ನೀವು? ಇವತ್ತು ನಾವು ಅಮ್ಮೇನಹಳ್ಳಿನ ಬಿಟ್ಟು ಬೇರೆ ರೂಟ್ಗೆ ಹೋಗ್ತಾ ಇದ್ದೀವಿ. ನಾವು ಇವತ್ತು ನಿಮ್ಗೊಂದು ಫಾಲ್ಸ್ನ ತೋರಿಸ್ತಾ ಇದ್ದೀವಿ. ಅದು ಯಾವ ಫಾಲ್ಸ್ ಹೇಳಿ ನೀವೇ ನೋಡ್ರಿ. ನೋಡು, ನವಿಲು ಕೆಂಬೂತ ಆಗಿ ಬದಲಾಗ್ತಾ ಇದೆ. ಈ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಒಂದನ್ನ ತಂದಿದ್ದೀವಿ. ವಸಂತ್ನವರು ಅವರ ಆಯುಷ್ಯದಲ್ಲೇ ಫಸ್ಟ್ ಟೈಮು ಹೇಳಿದ ಟೈಮ್ಗಿಂತ ಮುಂಚೆ ಬಂದು ನಮಗ್ ಕಾದಿದ್ದಾರೆ. ಕಾರಣ ಯಾಕಂದ್ರೆ ಗಾಡಿಯಲ್ಲಿರುವಂತ ನೀರ್ ತೆಗಿಲಿ. ನಿಂದು ಅದೇ ಸಮಸ್ಯೆನಾ? ನೀವ್ ಹೇಳಿದ್ರಲ್ಲ ಹಳೆ ವಿಡಿಯೋದಲ್ಲಿ, ಈಗ ಅದು ವಿಡಿಯೋ ಮಾಡಿ ನೋಡಿ ಗೈಸ್, ನಮ್ದು ಹಳೆ ವಿಡಿಯೋದಲ್ಲಿರೋದ್ನ ನೀರ್ ತೆಗಿಯೋ ವಿಧಾನನ ನೋಡ್ಕೊಂಡು ನಮ್ ಸಬ್ಸ್ಕ್ರೈಬರ್ ಒಬ್ರು ನೀರ್ ತೆಗಿಯೋದನ್ನ ಕಲ್ತಿದ್ದಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಆಫ್ ರೋಡಿಗೆ ಬಂದ್ಬಿಟ್ರು ಸಿರ್ಸಿಲ. ಇದು ಆಫ್ ರೋಡ್ ಅಲ್ಲ, ಬಿತ್ಕೊಂಡು ಹೋಗೋ ರೋಡ್ ಇದು. ಅಲ್ಲೇ ಹೆಲ್ಮೆಟ್ ಹಾಕಲಿಲ್ಲ ಅಂದ್ರೆ ಪೊಲೀಸರು ಫೈನ್ ಹಾಕ್ತಾರೆ. ರೋಡ್ ಸರಿ ಇಲ್ಲ ಅಂದ್ರೆ ನಾವ್ ಯಾರಿಗೂ ಫೈನ್ ಹಾಕ್ಬೇಕು. ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ನೋಡಿ, ಅಲ್ಲಿವರೆಗೆ ಹೋದವ್ರಿಗೆ ಆ ರೂಟ್ ಅಲ್ಲಿ ಈ ರೂಟ್ ವಾಪಸ್ ಕರ್ಕ ಬಂದು ನಮ್ ಮೂಗನವರು ಅವ್ರು ನೀಚ್ ಬುದ್ಧಿನ ಮೆರೆದಿದ್ದಾರೆ. ಅಲ್ಲಿ ಮಟ್ಟ ಕಮೆಂಟ್ ಮಾಡ್ರಿ, ಯೂಟ್ಯೂಬ್ ಇಂದ ಮೂಗನ್ ಅವ್ರು ಬ್ಯಾನ್ ಆಗ್ಬೇಕು. ಅಲ್ಲ, ವಾನಳ್ಳಿ ತನಕ ಹೋದವ್ರಿಗೆ ವಾಪಸ್ ಕರ್ಕೊಂಡ್ ಬಂದಿಯಲ್ಲ ಇಲ್ಲಿ. ಕಾಡು ಕಣಿವೆಯ ಸುಂದರ ನಾಡಿಗೆ ಸ್ವಾಗತ, ಸುಸ್ವಾಗತ. ಇಲ್ಲೇ ಬಸ್ಸಲ್ಲಿ ಹೊಂಟೇನೆ. ನಾವು ಹೋಗ್ಬೇಕಾದ ಜಾಗ ಗ್ರೂಪ್ ಸಿಕ್ತು. ಬೂಸನ್ಕೇರಿ ಇಲ್ಲೊಂದು ಮೆಣಸಿ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಉಂಟು ಇಡಕಿ. ಅದ್ರ ನೆಕ್ಸ್ಟ್ ಇಂದ ಲೆಫ್ಟ್ ಸೈಡಿಗೆ ಒಂದು ಮಣ್ಣಿನ ರೋಡ್ ಹೋಗಿದೆ. ಆ ರೋಡ್ ಅಲ್ಲಿ ಸೀದಾ ಹೋಗ್ತಾ ಇರಿ. ಹಾಡಿನ ಸೊಬಗನ್ನು ಸವಿಯಲು ಬಂದ ಯುವಕರು ಹಾಗೂ ಒಂದು ಮುದುಕರು. ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ನಾವು ಈ ಟ್ರಿಪ್ ನ ಸುಮ್ನೆ ಮಾಡ್ತಿದೀವಿ ಅಂತೆಲ್ಲ ಅಂದ್ಕೊಂಡಿರ್ಬೋದು. ಇದು ಯಾವ್ದು ನಾವು ಸುಮ್ನೆ ಮಾಡ್ತಾ ಇಲ್ಲ. ನಮ್ಮ ವಸಂತ್ನವ್ರ ಕೊನೆ ಆಸೆಗಳನ್ನ ಈಡೇರಿಸ್ಬೇಕು ಅನ್ನೋದೊಂದು ನಮ್ಮ ಒಂದು ಬಯಕೆ ಆಗಿತ್ತು. ಆದ ಕಾರಣದಿಂದ ನಾವು ಅವ್ರನ್ನ ಕರ್ಕೊಂಡು ಎಲ್ಲಾ ಕಡೆನೂ ತಿರುಗಾಡಿಸ್ತಾ ಇದೀವಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ನಮ್ದೊಂದು ಯಾತ್ರೆ ಮಾಡ್ಬಿಟ್ಟು ಯಾವ ತರ ಜಾರ್ತದಲ್ಲಿ ಅದು ಕಾಡಿನ ಮಧ್ಯದಲ್ಲಿ ಸಿಮೆಂಟ್ ರೋಡು. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಗಾಡಿ ಹೋಗ್ತದೆ ಗಾಡಿ ಆ ಸೈಡ್ ಮಾಡ್ತಾರೆ. ಏನೋ ಮಾಡ್ತೀವಿ ಬಿಡಲ್ಲ, ಅವ್ನ ಗಾಡಿ ತಗ ಒಂದ್ ಪಾಪ. ನಿಮ್ಮ ನೋಡ್ರೆ ಓಡೋಗ್ತದಲ್ಲೇ. ನಿಮ್ ರಕ್ತ ಕುಡ್ದು ಯಾವ ಇದಕ್ಕೆ ಹೋಗ್ತದ ಮರ ಅದು ನರ್ಕಕ್ಕೆ. ನಾವಿಲ್ಲೊಂದು ನಾಗರ ಹಾವನ್ನ ನೋಡಿದ್ರು. ಈಗ ನಾವು ಹಾವನ್ನ ಹಿಡಿತಾ ಇದೀವಿ. ನಾವು ಹಾವನ್ನ ಹಿಡಿದು ಕಾಡಿಗೆ ರಕ್ಷಣೆ ಮಾಡಿ ಕಾಡಿಗೆ ಬಿಡ್ತೀವಿ. ಬನ್ನಿ ಆ ವಿಡಿಯೋನ ಒಂದು ಪುಂಗಿ ಕೊಟ್ಟ. ಪಿ ಬಿ 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 ಪಿ ಬಿ. ನಾವೀಗ ಹಾವನ್ ಫಾಲ್ಸ್ ಕಡೆ ಹೋಗ್ತಾ ಇದೀವಿ. ಹೋಗ್ತಾನೆ ಹಾವನ್ನ ಅಲ್ಲೇ ಕಾಡಲ್ಲಿ ಬಿಟ್ಟು ಹೋಗ್ತೀವಿ. ಇದೇನ ಪ್ರಪಾತ ಇದ್ದಂಗ ಉಂಟಲ್ಲಿ ನೋಡು. ಫೈಲ್ಸ್ ಆಗಿದ್ದು ಹೌದಿರ್ಬೇಕಲ್ಲಿ. ನಂಗೂ ಹಂಗೆ ಅನಿಸ್ತಾ ಇತ್ತು. ಅಲ್ಲ, ನಾವು ಯಾವ್ದು ಜೋಡಿ
ಇದು ಯಾವ ರೋಡ್? ಇದೆ ಯಾರೋ ತೋಟ ಉಂಟು ಹೋಗ್ತಿ ಅಡಕೆ ಕಳ್ರು ಹೇಳಿ ಹಿಂಗೋದ್ರೆ ಯಾರ್ದೋ ಮನೆ ತೋಟಕ್ಕೆ ಹೋಗ್ತ್ರಿ, ಹಿಂಗ್ ಹೋಗ್ಬೇಕು, ಹಿಂಗೋದ್ರೆ ಫಾಲ್ಸಿಗೆ ಹೋಗ್ತ್ರಿ. ನಾವು ಬರ್ಬೇಕಾದಂತ ಜಾಗನ ಕೊನೆಗೂ ಬಂದು ತಲುಪಿದೀವಿ. ಅದ್ಭುತವಾದಂತ ಒಂದು ಫಾಲ್ಸ್ ನಮ್ಮ ಕಣ್ಣು ಮುಂದೆನೆ ಇದೆ. ಇದೊಂದು ತುಂಬಾ ಒಳ್ಳೆ ಜಾಗ, ಆದ್ರೆ ಅಷ್ಟೇ ಡೇಂಜರಸ್ ಕೂಡ ಉಂಟು. ಯಾರೇ ಬಂದ್ರು ನೀರಿಗಿರಿಗೆ ಹೋಗೋದು ಮಾಡ್ಬೇಡ್ರಿ, ಮಾಡಿದ್ರೆ ನೀವು ಮನೆಗೆ ಹೋಗೋದಿಲ್ಲ. ನಾವು ಮನೆಗೆ ಹೋಗೋದಿಲ್ಲ, ನಾವು ಮನೆಗೆ ಹೋಗೋದಿಲ್ಲ. ಯಾರು ಒಬ್ರು ಬೇಕೇ ಬೇಕಲ್ಲ ಹೆಗ್ಲು ಕೊಡೋಕೆ. 3 ಜನ ಇದ್ರಿ, ಇನ್ನೊಬ್ಬ ಸಿಗುತ್ತಾನೆ ಇರು, ಆಮೇಲೆ ನಿಂಗೆ ಹೆಗ್ಲು ಕೊಡ್ತರು. ವಸಂತ್ನವ್ರೆ, ನೀವು ವಯಸ್ಸಾದ ಕಾಲದಲ್ಲಿ ಕಾಶಿ ಹೋಗೋದು ಬಿಟ್ಟು ಹುಡುಗರ ಜೊತೆ ಸೇರ್ಕೊಂಡು ಫಾಲ್ಸಿಗೆ ಹೋಗ್ತಾ ಇದ್ದೀರಾ, ಇದ್ರ ಬಗ್ಗೆ ನಿಮ್ದೊಂದೆರಡು ಮಾತು. ಅದ್ರ ಬಗ್ಗೆ ಒಂದ್ ಮಾತೇನಂದ್ರೆ, ವಯಸ್ಸಾಯ್ತು ಅಂತ ಯಾವತ್ತೂ ಕೊರಗಬೇಡಿ. ಈ ತರ ಹುಡುಗರ ಜೊತೆ ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಈ ತರ ಹುಡುಗರ ಜೊತೆ ತಿರುಗೋ ಬದಲು ನಿಮ್ಮ ಮನೇಲೇ ಇರ್ಬೋದಲ್ಲಿ. ಮರ ಮುಪ್ಪಾದರೂ ಹುಳಿ ಮುಪ್ಪೆ ಅನ್ನುವಂತ ಒಂದು ಗಾದೆಗೆ ಜೀವಂತ ಉದಾಹರಣೆ ಅಂದ್ರೆ ನಮ್ಮ ವಸಂತ್ನವರು. 58 ವರ್ಷಗಳಾಗಿದ್ರು ಕೂಡ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದಾರೆ. ನಮ್ಮ ಶಿರಸಿಯ ಶಿವರಾಜ್ ಕುಮಾರ್ ಅಂತಾನೆ ಹೇಳ್ಬೋದು ನಾವ್ ಇವ್ರನ್ನ. ಅದಕ್ಕೆ ಎಲ್ಲ ತಂಗಿ ಆ ಹುಡುಗಿರಿ ಇವನಿಗೆ ಅಣ್ಣ ಅಣ್ಣ ಅಂದ್ಬಿಟ್ರು. ಇವನ ಯೌವನ ಅನ್ನೋದು ಕೊಚ್ಚಿಕೊಂಡು ಹೋಯ್ತು. ನಮ್ಮ ಬಾಡಿನ ಹೇಗೆ ಇಟ್ಕೋಬಾರ್ದು ಅನ್ನೋದಕ್ಕೆ ಉದಾಹರಣೆ ಆಗಿದ್ದಂತ ಗೀತೇಶ್ ಕುಮ್ರಾರ್ಕರ್ ಅವ್ರು ಕೂಡ ನಮ್ ಜೊತೆ ಇದ್ದಾರೆ ಇವತ್ತು. ಇರ್ಬೇಕು ಕಂಡ. ಎನರ್ಜಿಗೆ ಚಾಕ್ಲೇಟ್ ಇಟ್ಕೊಂತೀನಿ. ಯಾರು ಅರ್ಧ ಕೊಡು ಆಸೆ ಬಿಡ ಕಡಿಲ್ಲ. ನೀ ಅರ್ಧ ಕೊಟ್ಟಿದ್ದಿಲ್ಲ ಒಡೆ ಚಾಕ್ಲೇಟ್ ನಂಗೆ ಅವಾಗ. ಮೆಟ್ಟು ತಗೊಂಡು ಚಾಕ್ಲೇಟ್ ಯಾರ್ದು? ಚಾಕ್ಲೇಟ್ ನಿಂದು. ತಿನ್ಬೇಕು ಕೊಟ್ಟಿದ್ದೆ, ರಾತ ಕೊಟ್ಟಿಟ್ಟಿದ್ದಿ. ಈಗ ಹೆಂಗ್ ನಿಂದ ಕೊಡ್ಬೇಡ ಶುಗರ್. ಅದಕ್ಕೆ ಮೋದಿ ಹಾಕಿಲ್ಲ ನಾವು. ಅವ್ನ ಎದುರು ತೆಗಿಬೇಡಲ್ಲ ಪಾಪ, ಅವನಿಗೆ ತಿನ್ಬೇಕು ಆಸೆ ಆಗ್ತದೆ. ಶುಗರ್ ಪ್ಲೀಸ್ ಸರ್ ತಡೆಯಲ್ಲ. ಬಂದಿದ್ದು ಹೆಂಗ್ ಬಂದಿದ್ದ? ಲೌಡೆ ಹಂಗ ಹೋಗಲ್ಲ ಮರ, ಹಂಗ್ ಬಂದಿದ್ದು. ವಸಂತನ ಗಾಡಿಗೆ ಕುಡಿಬೇಕು, ರಕ್ತ ಕುಡಿಬೇಕು. ನಿನ್ ರಕ್ತ ಕುಡಿ. ಆ ಬಿದಿಗೆ ಹೋಗಾನಲ್ಲಿ ಸುಮ್ಮನೆ ಇವನಿಗೆ ಬಿಡ. ನಮ್ಮ ಇವತ್ತಿನ ಅನ್ನದಾನಿ ಸಂತ್ ನಾಯ್ಕರವರು. ಕರ್ಣನಂತೆ ನೀದಾನಿಯಾದೆ. ಬಾಯನ್ನು ಸಿಹಿ ಮಾಡಿ ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.